ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 11 ಅಣುವಿನಿಂದ ಕಾಲಗಣನೆ. ಇದರಿಂದ ಇವತ್ತು 38ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 38. ಕಾಲೋಯಂ ದ್ವಿಪರಾರ್ಧಾಖ್ಯೋ ನಿಮೇಷ ಉಪಚರ್ಯತೆ ಅವ್ಯಾಕೃತಸ್ಯಾನಂತಸ್ಯ ಹ್ಯನಾದೇರ್ಜಗದಾತ್ಮನಃ. ಅನುವಾದ. ಮೇಲೆ ಹೇಳಿದಂತೆ ಬ್ರಹ್ಮನ ಜೀವಿತದ 2 ಭಾಗಗಳ ಅವಧಿಯು ಎಂದೂ ಬದಲಾಗದ ಅನಂತವಾದ ಹಾಗೂ ಜಗತ್ತಿನ ಸಕಲ ಕಾರಣಗಳಿಗೆ ಕಾರಣನಾದ ದೇವೋತ್ತಮ ಪರಮಪುರುಷನ 1 ನಿಮೇಷಕ್ಕೆ ಸಮನೆಂದು ಪರಿಗಣಿಸಲಾಗಿದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಬ್ರಹ್ಮನ ಜೀವಿತದ ಪೂರ್ವಾರ್ಧದ ಆರಂಭದಲ್ಲಿ ಬ್ರಹ್ಮಕಲ್ಪ ಅನ್ನುವಂಥ ಯುಗ ಇತ್ತು. ಆಗ ಬ್ರಹ್ಮ ಹುಟ್ಟಿದ್ದ. ಆಮೇಲೆ ವೇದಗಳು ಕೂಡ ಬ್ರಹ್ಮನ ಜೊತೆನೆ ಜನ್ಮ ತಗೊಳ್ತು ಅಂತ ತಿಳ್ಕೊಂಡ್ವಿ. ಆಮೇಲೆ ಪ್ರಥಮ ಬ್ರಾಹ್ಮಕಲ್ಪದ ನಂತರ ಬಂದ ಕಲ್ಪವನ್ನ ಪಾದ್ಮಕಲ್ಪ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಈ ಕಲ್ಪದಲ್ಲಿ ಆ ದೇವೋತ್ತಮ ಪುರುಷನಾದಂತಹ ಹರಿಯ ನಾಭಿ ಸರೋವರದಿಂದಾನೇ ಈ ವಿಶ್ವಕಮಲ ಪುಷ್ಪ ಅನ್ನೋದು ಅರಳುತ್ತೆ. ಅದಕ್ಕೋಸ್ಕರ ಇನ್ನೇನು ತಿಳ್ಕೊಂಡ್ವಿ? ಬ್ರಹ್ಮನ ಜೀವಿತದ ಉತ್ತರಾರ್ಧ ಪ್ರಥಮ ಕಲ್ಪವನ್ನ ವರಾಹ ಕಲ್ಪ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಭಗವಂತ ಆ ಕಲ್ಪದಲ್ಲಿ ವರಾಹಾವತಾರದಲ್ಲಿ ಆವಿರ್ಭವಿಸಿದ್ದ. ಅದಕ್ಕೋಸ್ಕರ ಅದನ್ನ ವರಾಹ ಕಲ್ಪ ಅಂತ ಕರೀತಾರೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಬ್ರಹ್ಮನ ಜೀವಿತದ 2 ಭಾಗಗಳ ಅವಧಿ ಇದೆಯಲ್ಲ, ಪೂರ್ವಾರ್ಧ ಮತ್ತೆ ಉತ್ತರಾರ್ಧ, ಇದು ಯಾವತ್ತಿಗೂ ಬದಲಾಗದೇ ಇರುವಂಥ ಮತ್ತೆ ಅನಂತವಾಗಿರುವಂಥ ಮತ್ತೆ ಈ ಸಕಲ ಜಗತ್ತಿಗೂ ಕೂಡ ಸಕಲ ಕಾರಣಗಳಿಗೂ ಕೂಡ ಕಾರಣಕರ್ತನಾದಂತಹ ಆ ಭಗವಂತ ಅಂದ್ರೆ ದೇವೋತ್ತಮ ಪರಮಪುರುಷನ 1 ನಿಮೇಷಕ್ಕೆ ಅಂದ್ರೆ 1 ಸೆಕೆಂಡ್ಗಿಂತ ಕಡಿಮೆ. ನಿಮೇಷ ಅಂತಂದ್ರೆ ಓದ ಭಾಗದಲ್ಲಿ ನಾವು ತಿಳ್ಕೊಂಡಿದೀವಿ ಅಲ್ವಾ, ಆ 1 ಸೆಕೆಂಡ್ಗಿಂತ ಕಡಿಮೆ ಆದ 1 ನಿಮೇಷಕ್ಕೆ ಸಮ ಅಂತ ಪರಿಗಣಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬ್ರಹ್ಮನ ಜೀವಿತ ಅವಧಿ ಕಂಪ್ಲೀಟ್ ಆಗಿ 100 ವರ್ಷ ಅಂತ ನಾವೇನು ಹೇಳ್ತೀವೋ ಅದು ಭಗವಂತನ 1 ಸೆಕೆಂಡ್ಗಿಂತನೂ ಕೂಡ ಕಡಿಮೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ 1 ಸೆಕೆಂಡ್ ಅನ್ನೋದು ನಮ್ಮ 1 ಸೆಕೆಂಡ್ಗೂ ನಮಗಿಂತ ಚಿಕ್ಕ ಜೀವಿ ಅಂತಂದ್ರೆ ಇರುವೆ ಅಂತ ಇಟ್ಕೊಳ್ಳೋಣ, ಅದರ 1 ಸೆಕೆಂಡ್ಗೂ ಬ್ರಹ್ಮನ 1 ಸೆಕೆಂಡ್ಗೂ ಭಗವಂತನ 1 ಸೆಕೆಂಡ್ಗೂ ಅಜಗಜಾಂತರ ವ್ಯತ್ಯಾಸಗಳಿದೆ ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತಲ್ವಾ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮಹರ್ಷಿ ಮೈತ್ರೇಯರು ಅಣುವಿನಿಂದ ಆರಂಭಿಸಿ ಬ್ರಹ್ಮನ ಜೀವಿತದ ಅವಧಿಯವರೆಗೆ ಕಾಲದ ಭಿನ್ನ ಭಿನ್ನ ಆಯಾಮಗಳನ್ನು ಕುರಿತು ಸಾಕಷ್ಟು ವರ್ಣನೆಯನ್ನು ನೀಡಿದ್ದಾರೆ. ಈಗ ಅವರು ಅನಂತನಾದ ದೇವೋತ್ತಮ ಪರಮಪುರುಷನ ಕಾಲದ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಅಂದ್ರೆ ಇಲ್ಲಿ ಮೈತ್ರೇಯ ಮಹರ್ಷಿಗಳು ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರಲ್ವಾ, ಇಲ್ಲಿ ಅವರು ಈಗ ಅಣುವಿನಿಂದ ಆರಂಭಿಸಿ ಬ್ರಹ್ಮನ ಜೀವಿತದವರೆಗೆ ಅವರ ಕಾಲಮಾನ ಹೇಗಿರುತ್ತೆ, ಹೇಗೆ ನಾವು ಅದನ್ನ ಮೆಜರ್ ಮಾಡೋದು, ಅಥವಾ ಅದರ ಬೇರೆ ಬೇರೆ ಆಯಾಮಗಳೇನಿದೆ ಅದರ ಎಲ್ಲದರ ಬಗ್ಗೆ ಸಾಕಷ್ಟು ವರ್ಣನೆಯನ್ನ ಕೊಟ್ರು. ಈಗ ಅನಂತನಾದಂತಹ ಆ ಭಗವಂತನ ಕಾಲದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬ್ರಹ್ಮನ ಜೀವಿತದ ಮಾನದಂಡವನ್ನ ಅನುಸರಣೆ ಮಾಡಿ ದೇವೋತ್ತಮ ಪರಮಪುರುಷನ ಅನಂತ ಕಾಲದ ಬಗ್ಗೆ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಬ್ರಹ್ಮನ ಜೀವಿತದ ಮಾನದಂಡವನ್ನು ಅನುಸರಿಸಿ ದೇವೋತ್ತಮ ಪರಮಪುರುಷನ ಅನಂತ ಕಾಲದ ಬಗ್ಗೆ ಸೂಚನೆ ನೀಡಿದ್ದಾರೆ. ಬ್ರಹ್ಮನ ಇಡೀ ಜೀವಿತದ ಅವಧಿ ಭಗವಂತನ ಕಾಲದ 1 ಸೆಕೆಂಡಿಗಿಂತ ಕಡಿಮೆ ಎಂದು ಪರಿಗಣಿತವಾಗಿದೆ. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈಗ ಬ್ರಹ್ಮನ ಜೀವಿತದ ಮಾನದಂಡವನ್ನ ತಗೊಂಡು ಅಂದ್ರೆ ಬ್ರಹ್ಮನ ಒಂದು ಇಡೀ ಅವನ ಆಯಸ್ಸು ಏನಿದೆಯೋ ಅದನ್ನ ತಗೊಂಡು ಭಗವಂತನ ಅನಂತ ಕಾಲದ ಬಗ್ಗೆ ಇಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನಮಗೆ ಗೊತ್ತಾಗ್ಬೇಕಲ್ವಾ, ಈಗ ನಮ್ಮ ಒಂದು ಆಯಸ್ಸು ಎಷ್ಟಿದೆ, ಬ್ರಹ್ಮನ ಆಯಸ್ಸು ಕೂಡ 100 ವರ್ಷ ಇದ್ರೂ ಕೂಡ ನಮಗಿಂತ ಅವನ ಆಯಸ್ಸು ಎಷ್ಟು ದೊಡ್ಡದಾಗಿದೆ ಅಥವಾ ಅವನ ಕಾಲಾವಧಿ ಎಷ್ಟು ದೀರ್ಘವಾಗಿದೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಯ್ತು. ಈಗ ಬ್ರಹ್ಮನ ಆಯಸ್ಸು ಎಷ್ಟು ದೊಡ್ಡದಾಗಿದೆ ಅಥವಾ ಆ ಭಗವಂತ ಅಂದ್ರೆ ಆ ಕಾಲದ ಒಂದು ಮಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳೋದಕ್ಕೋಸ್ಕರ ಇಲ್ಲಿ ಬ್ರಹ್ಮನ ಒಂದು ಇಡೀ ಆಯಸ್ಸಿದೆಯಲ್ಲ ಅದು ಭಗವಂತನ ಒಂದು
ಕ್ಷಣಕ್ಕಿಂತ ಕಡಿಮೆ ಅಂತ ಹೇಳಿದ್ದಾರೆ. ಭಗವಂತನ ಕಾಲದ 1 ಸೆಕೆಂಡ್ಗಿಂತ ಕಡಿಮೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇದು ಬ್ರಹ್ಮ ಸಂಹಿತೆಯಲ್ಲಿ ಹೀಗೆ ವರ್ಣನೆ ಕೂಡ ಮಾಡಿದ್ದಾರೆ. ಬ್ರಹ್ಮ ಸಂಹಿತೆ ಕೂಡ ತುಂಬ ಚೆನ್ನಾಗಿರುವಂತಹ ಒಂದು ಗ್ರಂಥ. ಅದನ್ನು ಕೂಡ ಯಾವತ್ತಾದ್ರೂ ನಾವು ಓದೋಣ. ಅದರಲ್ಲಿ ಏನು ಹೇಳಿದ್ದಾರೆ, ಯಸ್ಯೈಕ ನಿಶ್ವಸಿತ ಕಾಲಂ ಅಥಾವಲಂಬ್ಯ ಜೀವಂತಿ ಲೋಮ ವಿಲಜ ಜಗದಂಡನಾಥಾಃ ವಿಷ್ಣುರ್ಮಹಾನ್ ಸ ಇಹ ಯಸ್ಯ ಕಲಾ ವಿಶೇಷೋ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಅಂದರೆ ಇದು ಬ್ರಹ್ಮ ಸಂಹಿತೆಯಲ್ಲಿ ಬರುವಂತಹ ಶ್ಲೋಕ. ಇದಕ್ಕೆ ಅರ್ಥ ಏನು ಅಂತಂದರೆ, ಯಾರ ಸ್ವಾಂಶ ಭಾಗವು ಮಹಾವಿಷ್ಣುವೋ ಅಂತಹ ಸಕಲ ಕಾರಣಗಳಿಗೆ ಕಾರಣನಾದ ದೇವೋತ್ತಮ ಪರಮಪುರುಷ ಗೋವಿಂದನನ್ನು ನಾನು ಭಜಿಸುತ್ತೇನೆ ಅಂತ. ನೋಡಿ, ಬ್ರಹ್ಮ ಬರೆದಿರುವಂಥ ಬ್ರಹ್ಮ ಸಂಹಿತೆ ಇದು. ಅದರಲ್ಲಿ ಅವನೇನು ಹೇಳ್ತಾ ಇದ್ದಾನೆ, ಯಾಕಂದರೆ ಅವನು ಭಗವಂತನನ್ನು ನೋಡ್ತಾನಲ್ವಾ, ಆಗ ಪ್ರಾರ್ಥನೆ ಮಾಡುವಂಥದ್ದು. ಅವನೇನು ಹೇಳಿದಾನೆ, ಯಾರ ಸ್ವಾಂಶ ಭಾಗ ಮಹಾವಿಷ್ಣುವೋ. ಈಗ ಮಹಾವಿಷ್ಣು ಯಾರ ಭಾಗವಾಗಿದ್ದಾನೋ, ಅಂದರೆ ಮಹಾವಿಷ್ಣು ಕೂಡ ಆ ಮೂಲ ಭಗವಂತನ ಒಂದು ಸ್ವಾಂಶ ವಿಸ್ತರಣೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಯಾರ ಸ್ವಾಂಶ ಭಾಗ ಮಹಾವಿಷ್ಣುವಾಗಿದ್ದಾನೋ ಅಂತಹ ಸಕಲ ಕಾರಣಗಳಿಗೆ ಕಾರಣನಾದ, ಈ ಜಗತ್ತಲ್ಲಿ ಏನೇ ನಡೀತಾ ಇರಲಿ ಆ ಎಲ್ಲ ಕಾರಣಗಳಿಗೂ ಕಾರಣಕರ್ತನಾಗಿರುವಂತಹ ಪರಮ ಪುರುಷ ಗೋವಿಂದನನ್ನ ನಾನು ಭಜಿಸ್ತೀನಿ ಅಂತನ್ಬಿಟ್ಟು ಹೇಳ್ತಾ ಇದ್ದಾನೆ ಬ್ರಹ್ಮ. ಅಂದ್ರೆ ಮೂಲ ಯಾರು ಅಂತಂದ್ರೆ ಆ ಗೋವಿಂದ ಅನ್ನೋದು ಇಲ್ಲಿ ನಮಗ್ ಗೊತ್ತಾಗತ್ತೆ. ಅಸಂಖ್ಯ ಬ್ರಹ್ಮಾಂಡಗಳ ಒಡೆಯರು ಅಂದ್ರೆ ಯಾರು? ಬ್ರಹ್ಮರು. ಈಗ ಬ್ರಹ್ಮಾಂಡಕ್ಕೆ ಒಡೆಯ ಯಾರು? ಬ್ರಹ್ಮ. ಬ್ರಹ್ಮನಿಗೂ ಒಡೆಯ ಯಾರು ಅಂತಂದ್ರೆ ಭಗವಂತ. ಅದಕ್ಕೆ ಬೇಕಾದಷ್ಟು ಬ್ರಹ್ಮಾಂಡಗಳಿದೆ, ಅದನ್ನ ನೋಡ್ಕೊಳ್ಳೋರು, ಅದನ್ನ ಸೃಷ್ಟಿ ಮಾಡುವಂಥವ್ರು ಯಾರು? ಬ್ರಹ್ಮರು. ಆತನ ಉಸಿರಾಟದ ಒಂದು ಕಾಲದಲ್ಲಿ ಮಾತ್ರ ಜೀವಿಸಿರುತ್ತಾರೆ. ಭಗವಂತ ಒಂದು ಸರಿ ಉಸಿರು ತಗೊಂಡ ಅಂತಂದ್ರೆ ಎಲ್ಲರೂ ಅದ್ರ ಒಳಗಡೆ ಹೊರಟೋಗ್ತೀವಿ. ಅಂದ್ರೆ ಆ ಬ್ರಹ್ಮರು ಕೂಡ ಹೊರಟೋಗ್ತಾರೆ ಅಂತ ಅಂದ್ಬಿಟ್ಟು ಅವರು ಆ ಭಗವಂತ ಉಸಿರು ಬಿಡ್ತಾನಲ್ವಾ ಅಷ್ಟು ಕಾಲದವರೆಗೆ ಮಾತ್ರ ಜೀವಿಸಿರ್ತಾರೆ. ಭಗವಂತ ಯಾವಾಗ ಉಸಿರು ತಗೊಳ್ತಾನೋ ಆಗ ಅವರೆಲ್ಲರೂ ಕೂಡ ಸಾಯ್ತಾರೆ ಅಂದ್ರೆ ಭಗವಂತನ ಒಳಗಡೆ ಹೊರಟೋಗ್ತಾರೆ ಅಂತ ಅರ್ಥ. ನಮ್ಮ ಒಂದು ಜೀವಿತ ಕಾಲ ಹೇಗೆ ಅಂತಂದ್ರೆ ಆ ಬ್ರಹ್ಮ ಮಲಗಿದಾಗ ನಮ್ಮೆಲ್ಲ ಪ್ರಳಯ ಆಗ್ಬಿಡುತ್ತೆ. ಅಂದ್ರೆ ನಾವೆಲ್ಲರೂ ಕೂಡ ನೀರಿನಲ್ಲಿ ಜಲಸಮಾಧಿ ಆಗಿರ್ತೀವಿ. ಯಾವಾಗ ಬ್ರಹ್ಮ ಎದೊಳ್ತಾನೋ ಆಗ ನಮ್ಮ ಸೃಷ್ಟಿ ಆಗತ್ತಲ್ಲ, ಅದೇ ರೀತಿ ಬ್ರಹ್ಮರೆಲ್ಲ ಅಂತ್ಯವಾಗೋದು ಯಾವಾಗ ಅಂತಂದ್ರೆ ಭಗವಂತನ ಉಸಿರಾಟದ ಮೇಲೆ. ಅವನು ಉಸಿರು ತಗೊಂಡಾಗ ಬ್ರಹ್ಮರೆಲ್ಲ ಹೊರಟೋಗ್ತಾರೆ, ಮತ್ತೆ ಅವನು ಉಸಿರು ಬಿಟ್ಟಾಗ ಅವರೆಲ್ಲರೂ ಕೂಡ ಮತ್ತೆ ಸೃಷ್ಟಿ ಆಗ್ತಾರೆ ಅಂತ ಇದರ ಅರ್ಥ. ಮಾಯಾವಾದಿಗಳು ಭಗವಂತನ ರೂಪದಲ್ಲಿ ನಂಬಿಕೆ ಇಡುವುದಿಲ್ಲ. ಹೀಗಾಗಿ ಭಗವಂತನ ನಿದ್ರಾಸ್ಥಿತಿಯನ್ನು ಅವರು ನಂಬುವುದಿಲ್ಲ. ಅವರ ಈ ಕಲ್ಪನೆಯು ಅಲ್ಪ ತಿಳುವಳಿಕೆಯಿಂದ ಬಂದಿರುವಂಥದ್ದು. ಅವರು ಪ್ರತಿಯೊಂದನ್ನು ಮಾನವ ಶಕ್ತಿಯ ಆಧಾರದ ಮೇಲೆ ಲೆಕ್ಕ ಹಾಕುತ್ತಾರೆ. ನೋಡಿ, ಯಾರು ಭಗವಂತನನ್ನ ನಂಬೋದಿಲ್ವೋ ಅಂತ ಮಾಯಾವಾದಿಗಳು ಭಗವಂತನಿಗೆ ರೂಪ ಇದೆ ಅದರಲ್ಲೂ ಕೂಡ ಅವರಿಗೆ ನಂಬಿಕೆ ಇರೋದಿಲ್ಲ. ಅವರು ಭಗವಂತ ಈ ರೀತಿ ನಿದ್ರಾಸ್ಥಿತಿಯಲ್ಲಿ ಇರ್ತಾನೆ ಈಗೇನು ಭಾಗವತದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೋ ಅದನ್ನು ಯಾವುದನ್ನು ಅವ್ರು ನಂಬೋದಿಲ್ಲ. ಇದೆಲ್ಲ ಬರೀ ಕಲ್ಪನೆ ಅಂತ ಹೇಳ್ತಾರೆ ಅವರು. ಆದರೆ ಅವರಿಗಿರುವಂಥ ಒಂದು ಕಲ್ಪನೆ ಇದೆಯಲ್ಲ ಅದು ಸ್ವಲ್ಪ ತಿಳುವಳಿಕೆ ಇರೋದ್ರಿಂದ, ಅಂದರೆ ಅವರು ಕಂಪ್ಲೀಟ್ ಆಗಿ ಆ ಜ್ಞಾನವನ್ನ ತಿಳ್ಕೊಳ್ದೇ ಇರೋ ಕಾರಣದಿಂದ ಅವ್ರ ಮನಸ್ಸಲ್ಲಿ ಈ ರೀತಿ ಅನ್ಸೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅವ್ರು ಯಾವ ರೀತಿ ಇದನ್ನೆಲ್ಲ ನೋಡ್ತಾರೆ ಅಂತಂದ್ರೆ ಮನುಷ್ಯನ ಶಕ್ತಿ ಎಷ್ಟಿದೆಯೋ ಅಷ್ಟರ ಆಧಾರದ ಮೇಲೆ ಮಾತ್ರ ಅವ್ರು ಯೋಚನೆ ಮಾಡ್ತಾರೆ. ಅದನ್ನು ಮೀರಿ ಒಂದಿದೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಅದನ್ನ ಮೀರಿ ಇರೋದನ್ನ ಆ ಒಂದು ನೋಟದಲ್ಲಿ ನೋಡಬೇಕು, ಆ ದೃಷ್ಟಿಯಲ್ಲಿ ನೋಡಬೇಕೆ ಹೊರತು ಈಗ ಮನುಷ್ಯನ ದೃಷ್ಟಿ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ನಾವು ನೋಡೋದು, ಅಥವಾ ನಮ್ಮ ಬುದ್ಧಿಮಟ್ಟ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ನಾವು ಯೋಚನೆ ಮಾಡಕ್ ಹೋದ್ರೆ ನಮ್ಮ ಬುದ್ಧಿಗಿಂತಲೂ ಕೋಟ್ಯಾಂತರ ಪಟ್ಟು ಹೆಚ್ಚಾಗಿರುವಂಥ ಆಧ್ಯಾತ್ಮಿಕ ವಿಚಾರವನ್ನ ನಾವು ಈ ಅಲ್ಪ ಬುದ್ಧಿಯಿಂದ ನಾವು ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಆ ರೀತಿ ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ಅದಕ್ಕೆ ದಿವ್ಯ ದೃಷ್ಟಿನೇ ಬೇಕಾಗುತ್ತೆ. ಆ ಒಂದು ಹಂತಕ್ಕೆ ನಾವು ತಲುಪಬೇಕು ಅಂತಂದ್ರೆ ಯಾರದನ್ನ ಆಲ್ರೆಡಿ ಪಡೆದಿರ್ತಾರೋ, ಅಥವಾ ಈಗ ಭಗವಂತನೇ ಸೃಷ್ಟಿ ಮಾಡಿರುವಂಥ ಬ್ರಹ್ಮನ ಜೊತೆಗೇನೆ ಈ ವೇದಗಳೆಲ್ಲ ಬಂದಿರೋದು ಅನ್ನೋದನ್ನ ತಿಳ್ಕೊಂಡಿದೀವಲ್ವಾ. ಸೊ ಅದರ ಮೂಲಕನಾದ್ರೂ ನಾವು ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಂತಂದ್ಬಿಟ್ಟು ಇದರ ಅರ್ಥ. ಅವರು ಅಂತಂದ್ರೆ ಯಾರು? ಮಾಯಾವಾದಿಗಳು ಭಗವಂತನ ಅಸ್ತಿತ್ವವು ಕ್ರಿಯಾಶೀಲ ಮಾನವನ ಅಸ್ತಿತ್ವಕ್ಕೆ ವಿರುದ್ಧವಾದುದೆಂದು ಮಾತ್ರ ಭಾವಿಸುತ್ತಾರೆ. ಏಕೆಂದರೆ ಮಾನವನಿಗೆ ಇಂದ್ರಿಯಗಳಿವೆ,
ಪರಮಪುರುಷನೋ ಇಂದ್ರಿಯ ರಹಿತ. ಮಾನವನಿಗೆ ರೂಪವಿದೆ, ಪರಮಪುರುಷನು ನಿರಾಕಾರ. ಮಾನವ ಜೀವಿ ನಿದ್ರೆ ಮಾಡುತ್ತಾನೆ, ಪರಮಪುರುಷನು ನಿದ್ರೆ ಮಾಡಬಾರದು. ಆದರೆ ಶ್ರೀಮದ್ ಭಾಗವತವು ಇಂತಹ ನಿರಾಕಾರವಾದಿಗಳ ವಿಚಾರವನ್ನು ಒಪ್ಪುವುದಿಲ್ಲ. ಈ ಮೊದಲೇ ಚರ್ಚಿಸಿರುವಂತೆ ಭಗವಂತನು ಯೋಗ ನಿದ್ರಾಸ್ಥಿತಿಯಲ್ಲಿ ಇರುತ್ತಾನೆಂದು ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಆತ ನಿದ್ರಿಸುತ್ತಿರುವುದರಿಂದ ಸಹಜವಾಗಿಯೇ ಆತ ಉಸಿರಾಡಬೇಕು. ಆತನ ಉಸಿರಾಟದ ಕಾಲದಲ್ಲಿ ಅಸಂಖ್ಯ ಬ್ರಹ್ಮರು ಹುಟ್ಟುತ್ತಾರೆ ಮತ್ತು ಸಾಯುತ್ತಾರೆ, ಹೀಗೆಂದು ಬ್ರಹ್ಮ ಸಂಹಿತೆಯಲ್ಲಿ ಸ್ಪಷ್ಟಪಡಿಸಿದೆ. ಯಾರು ಮಾಯಾವಾದಿಗಳಾಗಿರ್ತಾರೋ ಅವ್ರೇನ್ ಮಾಡ್ತಾರೆ, ಭಗವಂತನ ಕ್ರಿಯಾಶೀಲ ಅಂತಂದ್ರೆ ಅವನೇನಾದ್ರೂ ಕ್ರಿಯೆ ಮಾಡ್ತಾನೆ ಅಂತಂದ್ರೆ ಅದು ಮನುಷ್ಯನ ಅಸ್ತಿತ್ವ ಅಂತಂದ್ರೆ ಮನುಷ್ಯ ಹೇಗಿದಾನೋ ಅದಕ್ಕೆ ವಿರುದ್ಧವಾಗಿದೆ ಅಂತ ಅನ್ಕೊಳ್ತಾರೆ. ಅಂದ್ರೆ ಏನು, ಈಗ ಮನುಷ್ಯನಿಗೆ ಇಂದ್ರಿಯಗಳಿದೆಯಲ್ಲ, ಭಗವಂತನಿಗೆ ಇಂದ್ರಿಯ ಇಲ್ಲ ಅಂತ ಅನ್ಕೊಳ್ತಾರೆ. ಮನುಷ್ಯನಿಗೆ ರೂಪ ಇದೆ, ಅವನು ನಿರಾಕಾರಿ ಅಂತ ಹೇಳ್ತಾರೆ. ಮನುಷ್ಯ ಜೀವಿ ನಿದ್ರೆ ಮಾಡ್ತಾನೆ, ಆದ್ರೆ ಭಗವಂತ ನಿದ್ರೆ ಮಾಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ಭಾಗವತ ಇದನ್ನ ಒಪ್ಪೋದಿಲ್ಲ. ಈಗ ನಾವು ಭಾಗವತದಲ್ಲಿ ಕೇಳ್ತಾ ಇದೀವಿ ಭಗವಂತ ಪ್ರಳಯ ಜಲದಲ್ಲಿ ಪವಡಿಸಿದಾನೆ ಅಂತ, ಅಂದ್ರೆ ಮಲಗಿದಾನೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಕೇಳ್ತಾ ಇದ್ವಿ. ಅಂದ್ರೆ ಯೋಗ ನಿದ್ರೆಯ ಒಂದು ಸ್ಥಿತಿಯಲ್ಲಿ ಇದಾನೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಂಡಿದೀವಿ ಅಲ್ವಾ. ಆ ರೀತಿ ಅವನು ನಿದ್ರೆ ಮಾಡ್ತಾ ಇರೋದ್ರಿಂದ ಅವನೇನು ಸಹಜವಾಗಿ ಉಸಿರಾಟ ಕ್ರಿಯೆ ನಡೀತಾ ಇರುತ್ತಲ್ವಾ. ಆ ಉಸಿರಾಟ ಕಾಲದಲ್ಲೇನೆ ಅಸಂಖ್ಯಾತ ಬ್ರಹ್ಮರು ಭಗವಂತನ ಒಳಗಡೆಯಿಂದ ಹುಟ್ಟುತ್ತಾರೆ, ಮತ್ತೆ ಅವನು ಉಸಿರಾಟವನ್ನ ತಗೊಂಡಾಗ ಅವರೆಲ್ಲರೂ ಸಾಯ್ತಾರೆ. ಇದನ್ನ ಭಾಗವತದಲ್ಲಿ ಅಷ್ಟೇ ಅಲ್ಲ, ಬ್ರಹ್ಮ ಸಂಹಿತೆಯಲ್ಲೂ ಕೂಡ ಇದನ್ನ ಸ್ಪಷ್ಟಪಡಿಸಿದ್ದಾನೆ ಬ್ರಹ್ಮನೇ ಸ್ವಯಂ ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬಹುದು. ಶ್ರೀಮದ್ ಭಾಗವತ ಮತ್ತೆ ಬ್ರಹ್ಮ ಸಂಹಿತೆಯಲ್ಲಿ ಪರಸ್ಪರ ಸಂಪೂರ್ಣ ಸಹಮತವಿದೆ. ನಿರಂತರ ಕಾಲವು ಬ್ರಹ್ಮನ ಜೀವಿತದೊಂದಿಗೆ ಎಂದಿಗೂ ಮುಗಿಯುವುದಿಲ್ಲ, ಅದು ಮುಂದುವರಿಯುತ್ತದೆ. ಆದರೆ ಅದು ಪರಮ ದೇವೋತ್ತಮ ಪುರುಷನನ್ನು ನಿಯಂತ್ರಿಸುವ ಶಕ್ತಿ ಹೊಂದಿರುವುದಿಲ್ಲ. ಬದಲಾಗಿ ಭಗವಂತನೇ ಕಾಲ ನಿಯಂತ್ರಕನಾಗಿರುತ್ತಾನೆ. ಅಂದ್ರೆ ಇಲ್ಲಿ ಭಾಗವತ ಮತ್ತೆ ಬ್ರಹ್ಮ ಸಂಹಿತೆ ಎರಡೂ ಕೂಡ ಹೇಳ್ತಾ ಇರೋದು ಒಂದಕ್ಕೊಂದು ನಾವು ಅದನ್ನ ತಾಳೆ ಮಾಡಿ ನೋಡಿದಾಗ ಎರಡರಲ್ಲೂ ಕೂಡ ಪರಸ್ಪರ ಸಂಪೂರ್ಣ ಸಹಮತ ಇದೆ. ಹೌದು, ಇದರಲ್ಲಿ ಹೇಳಿದ್ದನ್ನೇ ಅದರಲ್ಲೂ ಹೇಳಿದ್ದಾರೆ, ಅದರಲ್ಲಿ ಹೇಳಿರೋದನ್ನು ಕೂಡ ಇದರಲ್ಲಿ ಹೇಳಿದ್ದಾರೆ. ಸೊ ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂತಂದ್ರೆ, ನಿರಂತರವಾಗಿರುವಂತಹ ಕಾಲ ಇದೆಯಲ್ಲ ಅದು ಬ್ರಹ್ಮನ ಜೀವನ ಮುಗಿದಿದ ತಕ್ಷಣ ಅದು ಕೂಡ ಮುಗ್ದೋಯ್ತು ಅಂತಲ್ಲ. ಆದ್ರೆ ಬ್ರಹ್ಮ ಸತ್ತ ಮೇಲೂ ಕೂಡ, ಬ್ರಹ್ಮನ ಜೀವನ ಕಾಲ ಮುಗಿದ ಮೇಲೂ ಕೂಡ ನಿರಂತರ ಕಾಲ ಅನ್ನೋದು ಅದು ಮುಂದುವರಿತಾನೇ ಇರುತ್ತೆ. ಆದ್ರೆ ಅದಕ್ಕೂ ಕೂಡ ಮೀರಿ ಭಗವಂತ ಇದ್ದಾನೆ, ಕಾಲಕ್ಕೂ ಮೀರಿ. ಕಾಲನೇ ಎಲ್ಲವನ್ನ ನಿಯಂತ್ರಣ ಮಾಡೋದಿಲ್ಲ, ಅಂದ್ರೆ ಭಗವಂತನನ್ನ ನಿಯಂತ್ರಿಸೋ ಶಕ್ತಿ ಕಾಲಕ್ಕಿಲ್ಲ. ಆದ್ರೆ ಭಗವಂತನೇ ಕಾಲವನ್ನ ನಿಯಂತ್ರಿಸ್ತಾನೆ, ಅಂದ್ರೆ ಕಾಲ ನಿಯಂತ್ರಕನಾಗಿದ್ದಾನೆ ಅವನು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ಲೋಕದಲ್ಲಿ ನಿಸ್ಸಂಶಯವಾಗಿ ಕಾಲವೆಂಬುದು ಇದೆ, ಆದರೆ ಅದು ಚಟುವಟಿಕೆಗಳ ಮೇಲೆ ನಿಯಂತ್ರಣ ಹೊಂದಿಲ್ಲ. ಕಾಲ ಅನಂತವಾದದು, ಆಧ್ಯಾತ್ಮಿಕ ಲೋಕ ಸಹ ಅನಂತವಾದದು. ಹೀಗಾಗಿ ಅಲ್ಲಿ ಪ್ರತಿಯೊಂದು ಪರಾತ್ಪರ ತಲದ ಮೇಲೆ ಅಸ್ತಿತ್ವದಲ್ಲಿರುತ್ತದೆ. ಇಲ್ಲಿ ಕಾಲ ಅನ್ನೋದು ಈ ಲೋಕದಲ್ಲಿ ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ಲೋಕದಲ್ಲೂ ಕೂಡ ಕಾಲ ಅನ್ನೋದು ಇದೆ. ಆದ್ರೆ ಅದು ಏನೇ ಒಂದು ಚಟುವಟಿಕೆಗಳು ನಡೀತಾ ಇರುತ್ತಲ್ಲ ಅದರ ಮೇಲೆ ನಿಯಂತ್ರಣ ಹೊಂದಿಲ್ಲ. ಅದೇ ಭೌತಿಕ ಪ್ರಪಂಚದಲ್ಲಿ ನಮ್ಮನ್ನ ನಿಯಂತ್ರಣ ಮಾಡೋದು ಯಾವುದು ಅಂತಂದ್ರೆ ಕಾಲನೇ. ಕಾಲದ ಅಡಿಯಲ್ಲಿ ನಾವೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕಾಲ ಅನಂತವಾಗಿರುವಂಥದ್ದು, ಆಧ್ಯಾತ್ಮಿಕ ಲೋಕ ಕೂಡ ಅನಂತವಾಗಿರುವಂಥದ್ದು. ಅದಕ್ಕೋಸ್ಕರ ಅಲ್ಲಿ ಅದರ ಒಂದು ನಿಯಂತ್ರಣೆ ಅನ್ನೋದು ಇರೋದಿಲ್ಲ. ಆಯ್ತಾ, ಅದು ಇರುತ್ತೆ, ಆದ್ರೆ ಅದು ಏನನ್ನು ನಿಯಂತ್ರಣ ಮಾಡೋದಿಲ್ಲ. ಆದ್ರೆ ಭೌತಿಕ ಪ್ರಪಂಚ ಅದು ಅನಂತ ಅಲ್ಲ, ಅದು ಶಾಶ್ವತವಾಗಿರುವಂಥದ್ದಲ್ಲ, ಅದು ಕೇವಲ ಕ್ಷಣಿಕವಾಗಿರುವಂಥದ್ದು. ಇವತ್ತಲ್ಲ ನಾಳೆ ಅದೆಲ್ಲವೂ ಕೂಡ ನಾಶ ಆಗುವಂಥದ್ದು. ಅದಕ್ಕೋಸ್ಕರ ಇದರ ಮೇಲೆ ಕಾಲದ ಪ್ರಭಾವ ಬೀರುತ್ತೆ, ಅದು ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ ಅದು. ಆದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಆ ರೀತಿ ಇರೋದಿಲ್ಲ. ಕಾಲನೂ ಅನಂತವಾಗಿರುವಂಥದ್ದು, ಆಧ್ಯಾತ್ಮಿಕ ಲೋಕ ಅನ್ನೋದು ಕೂಡ ಅನಂತವಾಗಿರುವಂಥದ್ದು. ಅದಕ್ಕೋಸ್ಕರನೇ ಅಲ್ಲಿ ಪ್ರತಿಯೊಂದು ಕೂಡ ಪರಾತ್ಪರ ತಲದ ಮೇಲೆ ಅಸ್ತಿತ್ವದಲ್ಲಿರುತ್ತೆ. ಇದು ಭೌತಿಕವಾಗಿರೋದ್ರಿಂದ ಇಲ್ಲೆಲ್ಲವೂ ಕೂಡ ನಶ್ವರ, ಅಂದ್ರೆ ಇವತ್ತಲ್ಲ ನಾಳೆ ಅದು ಹೋಗುವಂಥದ್ದು. ಆದ್ರೆ ಆಧ್ಯಾತ್ಮಿಕವಾಗಿರುವಂಥದ್ದು ಶಾಶ್ವತವಾಗಿರುವಂಥದ್ದು ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.